ಪಾಲಿನಾಮಿಯಲ್ ಚಾಪ್ಟರ್. ಸೊ ಲಾಸ್ಟ್ ಟೈಮ್ ನಾವು ರಿಯಲ್ ನಂಬರ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ಅಲ್ಲೇನಾದ್ರು ಡೌಟ್ ಇದೆ ನೀವು ಕೇಳ್ಕೊಳ್ಳಿ. ಸೊ ಐ ಹೋಪ್ ಯು ಆರ್ ಆಲ್ ಸ್ಟಡಿಂಗ್ ವೆಲ್ ಓನ್ಲಿ. ಲೆಟ್ ಅಸ್ ಸ್ಟಾರ್ಟ್ the first exercise from the lesson polynomial chapter. First exercise 2.1 ನಲ್ಲಿ ತುಂಬಾ ಸಿಂಪಲ್ ಇದೆ. You are given 6 different graph. So graph of the point y is equal to p of x. The polynomial which is in terms of the variable x, y is equal to p of x. So ಇಲ್ಲಿ ನಿಮಗೆ ಮೂರು ಗ್ರಾಫ್ ಅನ್ನು ಕೊಟ್ಟಿದ್ದಾರೆ ಅಲ್ವಾ. ಫಸ್ಟ್ ಒನ್, see, look at here. So in this graph, the graph is parallel to x axis. So ಇಲ್ಲಿ ಈ ಗ್ರಾಫ್ ಈ ಲೈನ್ ಈ x axis ಅನ್ನ ಯಾವುದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಷನ್ ಮಾಡಿಲ್ಲ. ಸೊ ಅದರಿಂದ the graph do not has any solution. ಫಸ್ಟ್ ಗ್ರಾಫ್ ಅಲ್ಲಿ ಯಾವ ಸೊಲ್ಯೂಷನ್ ಇಲ್ಲ, ಯಾಕಂದ್ರೆ ಇದು ಈ ಗ್ರಾಫ್ y axis ಗೆ ಪ್ಯಾರಲಲ್ ಆಗಿದೆ. So here it do not has no solution. No solution. First graph do not has any solution. ಫಾಸ್ಟ್ ಆಗಿ ನಾವು ಇನ್ನು ಸೆಕೆಂಡ್ ಗ್ರಾಫ್ ಮಾಡೋಣ. ಸೊ ಇದೇ ಒಂಥರ ಡಿಸೈನ್ ತರ ಕಾಣಿಸ್ತಾ ಇದ್ರೆ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಕರ್ವಿಂಗ್ ಲೈನ್ಸ್. ಸೊ ಇದು ಒಂದು ಗ್ರಾಫ್ ಆಯ್ತು, ಇದು ಕೂಡ ಒಂದು ಗ್ರಾಫ್. ಸೊ ಇವಾಗ ದಿಸ್ ಗ್ರಾಫ್ ಇಂಟರ್ಸೆಕ್ಟ್ ದಿ ಎಕ್ಸ್ ಆಕ್ಸಿಸ್, ದಿಸ್ ಗ್ರಾಫ್ ಇಂಟರ್ಸೆಕ್ಟ್ ಎಕ್ಸ್ ಆಕ್ಸಿಸ್ ಅಟ್ ಒನ್ ಸಿಂಗಲ್ ಪಾಯಿಂಟ್. ಇಲ್ಲಿ ಅಲ್ವಾ, ಇಲ್ಲಿ ಇಂಟರ್ಸೆಕ್ಷನ್ ಆಗ್ತಾ ಇದೆ. ಸೊ ಇದು ಗ್ರಾಫ್ this is intersect the x-axis one single point. So this graph has one solution. Okay, one solution. Okay. ಯಾಕಂತಂದ್ರೆ ಈ ಗ್ರಾಫ್ ಯಾವ ಇಕ್ವೇಶನ್ ಯಾವ ಫಾರ್ಮ್ ಇದೆ, y is equal to p of x ಅಲ್ಲಿ ಇದೆ. ನೀವು ಇದನ್ನ ನೋಟಿಸ್ ಮಾಡಬೇಕು. ಸೊ y is equal to p of x ಅಂತ ಕೊಟ್ಟಿದಾಗ ಅಥವಾ x is equal to p of y ಅಂತ ಕೊಟ್ಟಿದಾಗ, p of x ಅಂತಂದ್ರೆ ಪಾಲಿನಾಮಿಯಲ್ ಇನ್ ಟರ್ಮ್ಸ್ ಆಫ್ x, ಅಂದ್ರೆ ಆ ಪಾಲಿನಾಮಿಯಲ್ ಅಲ್ಲಿ x ಮಾತ್ರ ಇರುತ್ತೆ. ಅಂದ್ರೆ x plus 1, p of x is equal to x 2x plus 3 like that. ಈ ತರದ ಈಕ್ವೇಶನ್ ಅನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಒನ್, ಈಗ ಇನ್ನೊಂದು ಗ್ರಾಫ್ ನೋಡೋಣ. ಸೊ ಇದು ಸ್ವಲ್ಪ ಇಲ್ಲಿ ನೋಡುವಾಗ ನಾನು ಟ್ರೇಸ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ದಿಸ್ ಗ್ರಾಫ್ ಇಂಟರ್ಸೆಕ್ಟ್ x axis at how many points? 3 different points. ಇಲ್ಲಿ ಇದನ್ನ ಹೈಲೈಟ್ ಮಾಡ್ತೀನಿ. ಸೊ ಹಿಯರ್ ಅಂಡ್ ಹಿಯರ್ ಅಂಡ್ ದಟ್. ಸೊ ಇದನ್ನ ನೋಡಿ ನೀವು ಆನ್ಸರ್ ಮಾಡ್ತೀರಾ ಅಷ್ಟೇ, ವೆರಿ ಸಿಂಪಲ್. ಸೊ ದಿಸ್ ಗ್ರಾಫ್ ಹ್ಯಾಸ್ how many solution? Sorry, it is not solution. It is called as what? Zero, alva. So polynomial has what? Zero. So it do not has no zero. First graph it do not has any zero. No zero in Veda. So here 1 0, only one no, and here what? 3 zeros. ಅಷ್ಟೇ ತಾನೆ. ನೆಕ್ಸ್ಟ್ ಈಗ ನೆಕ್ಸ್ಟ್ ಗ್ರಾಫ್ ನೋಡೋಣ. ಸೊ ಟೆಕ್ಸ್ಟ್ ಬುಕ್ ಇಲ್ಲ, ಸಿಂಪಲ್ ಬೇಗ ನಾವು ಎಕ್ಸರ್ಸೈಸ್ ಅನ್ನ ಮುಗಿಸ್ಕೊಂಡ್ಬಿಡೋಣ ಅಲ್ವಾ. ಸೊ ನೆಕ್ಸ್ಟ್ ಗ್ರಾಫ್ ವೇಟ್, ಇದನ್ನ ರಬ್ ಮಾಡ್ಕೊತೀನಿ. ಎಸ್, ಓಕೆ. ನೆಕ್ಸ್ಟ್ ಗ್ರಾಫ್ ವಿಲ್ ಬಿ ಇಟ್ಸ್ ಲೈಕ್ ಎ ಪ್ಯಾರಾಬೋಲಾ ತರ ಇದೆ. ಹೀಗಿದೆ, ಇದನ್ನ ಮಾಡೋಣ. ಫಸ್ಟ್ ಅದನ್ನು ಮಾಡ್ಕೊಳ್ಳಿ. The parabola intersect the x-axis at 2 different points. ಇಲ್ಲಿ ನೋಟಿಸ್ ಮಾಡ್ತಾ ಇದ್ದೀರಲ್ಲ, ಈ ಎರಡು ಪಾಯಿಂಟ್ ಅಲ್ಲಿ ಏನಾಗಿದೆ, ಇಂಟರ್ಸೆಕ್ಷನ್ ಆಗಿದೆ. ಅದರಿಂದ ಎಷ್ಟಾಯ್ತು ಮಕ್ಕಳು ಇವಾಗ? The graph has how many zero? 2 zeros. ಇಷ್ಟು zeros ಬರುತ್ತೆ. ಓಕೆನಾ? ಈಸಿ ಅನ್ಸ್ತಾ ಇದೆಯಲ್ಲ. ನೆಕ್ಸ್ಟ್ ಗ್ರಾಫ್ ಓಕೆ. ಸೊ ಇನ್ನೊಂದು ಸ್ವಲ್ಪ ಕರ್ವಿಂಗ್ ಲೈನ್ ಜಾಸ್ತಿ ಇದೆ. ಯಾವ ತರ ಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ಬರ್ಕೊಡ್ಬೇಕಾಗುತ್ತೆ. x dash y dash. The graph is intersecting like that. ಈ ತರ ಇದೆ. 1 ಹೀಗೆ ಬಂತು, ನೆಕ್ಸ್ಟ್ ಹೋಯ್ತು, ನೆಕ್ಸ್ಟ್ ಹೀಗೆ ಬಂತು, ಹೀಗೆ ಜಾಯಿನ್ ಆಗಿದೆ. ಸೊ ಈ ನೋಟಿಸ್ ಮಾಡಿ ಇಲ್ಲಿ. The graph intersect x axis at 1 2 3 4 different points. ಆಯ್ತಾ? ಸೊ ಇಲ್ಲಿ ಅಲ್ವಾ. ಸೊ ಆನ್ಸರ್ ಏನಾಯ್ತು? ಇಟ್ ಹ್ಯಾಸ್ ವಾಟ್? 4 0. ಇಟ್ ಹ್ಯಾಸ್ ಕೆಳಗಡೆ ಬರೀತೀನಿ. ಸೊ y dash ಆಯ್ತು. ಇಟ್ ಹ್ಯಾಸ್ 4 zeros. ಇಷ್ಟಿದೆ ಅಷ್ಟೇ. ಮಾಡಿ ಹೇಳ್ತಾ ಹೋಗ್ತೀರಾ. ಹೋಗೋಣ ಲಾಸ್ಟ್ ಗ್ರಾಫ್. ಅರ್ಥ ಆಗ್ತಿದೆಯಲ್ಲ? ಲಾಸ್ಟ್ ಗ್ರಾಫ್. ಕ್ವಶನ್ ನಂಬರ್ 6th ಗ್ರಾಫ್. ಅಲ್ಲಿಗೆ ಈ ಎಕ್ಸೈಟ್ ಮುಗಿದೋಗ್ಬಿಡುತ್ತೆ ಅಲ್ವಾ.
Okay, x dash, y and y dash. So there. So this is intersect like that. 1, 2, 3 points ಅಲ್ಲಿ ಇದೆ. ಹೀಗೆ ಬರುತ್ತೆ ಇದು. So 1 ಈ ಥರ ಬಂತು. ನೆಕ್ಸ್ಟ್ ಇಲ್ಲಿ ಹೋಗಿ, ನೆಕ್ಸ್ಟ್ y axis ಹೋಗಿ, ನೆಕ್ಸ್ಟ್ ಹೀಗೆ ಬಂದಿದೆ. ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಹೀಗೆ ಬರೋದಿಲ್ಲ. ಓಕೆ, ಸೊ ಕರೆಕ್ಟಾ? ಈ ಟೆಕ್ಸ್ಟ್ ಬುಕ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ನೀವು. ಸೊ ಇವಾಗ ಎಷ್ಟು ಝೀರೋಸ್ ಬರುತ್ತೆ? 1, 2, 3. ಸೊ ಈ ಪಾಯಿಂಟ್ ನೆಕ್ಸ್ಟ್ ಇಲ್ಲಿ ಈ ರೀಸನ್, ನೆಕ್ಸ್ಟ್ ಇಲ್ಲಿ ಅಲ್ವಾ? ದಿಸ್ ಕರ್ವಿಂಗ್ ಲೈನ್ intersect or meet x-axis at 3 different points. So it has, this graph has 3 0. ಕೊನೆಯದು 3 0. Answer 3 zeros. ಓಕೆನಾ? ಎಷ್ಟು ಈಸಿ ತಾನೆ? ಸೊ ಪಾಲಿನೋಮಿಯಲ್ ಇದು ಎಕ್ಸಾಮಿನೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನೀವೇನ್ ಮಾಡ್ತೀರಾ, ನೀವು ಫಸ್ಟ್ ಗ್ರಾಫ್ ಅನ್ನ ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. Zeros, number of zeros, by looking the graph, you should be able to say how many zero this given equation consists of. Moreover, this is very important, you notice ಮಾಡಬೇಕು. ಸೊ ಈ ಇದೆಲ್ಲ ಗ್ರಾಫ್ಸ್ ಏನಿದೆ, ಸೊ ಇದು ಏನನ್ನ ಹೇಳುತ್ತೆ? y is equal to p of x ಅಲ್ಲಿ ಇದೆ. ಇದನ್ನ ನೋಟಿಸ್ ಮಾಡಿ. ಸಪೋಸ್ ಇವಾಗ ನಿಮಗೆ x is equal to p of y ಅಂತ ಕೊಟ್ಟಾಗ ಇಂಟರ್ಸೆಕ್ಷನ್ ಯಾವ ಎಲ್ಲಿ ನೋಡ್ಬೇಕು? ನೀವು y axis ಅಲ್ಲಿ ನೋಡ್ತಾ ಹೋಗ್ತೀರಾ. ಅದನ್ನ ಅಬ್ಸರ್ವ್ ಮಾಡಿ ಅಷ್ಟೇ, ಸರಿನಾ? So till then, take care, bye, and don't forget my channel. Your Reshma ma'am is always ready to clarify your doubt. Yes, please do share, comment and subscribe my channel. Till then,